ನಿಮ್ದು ಸುದ್ದಿಯೋ ಸುದ್ದಿ ಆ? ನಿಮ್ದು ಸುದ್ದಿಯೋ ಸುದ್ದಿ ಅಂತ ಸಿಎಂ 47 ಕೋಟಿ ಖರ್ಚು ಮಾಡಿ ಹೆಲಿಕಾಪ್ಟರ್ಗೆ 2 ವರ್ಷ ಓಡಾಡಿದ್ದಾರೆ. ಸಿದ್ದರಾಮಯ್ಯನವರು 47 ಕೋಟಿ ಖರ್ಚು ಮಾಡಿ ಹೆಲಿಕಾಪ್ಟರ್ ಎಲ್ಲ ಓಡಾಡಿದ್ದಾರೆ. ಅದರಲ್ಲಿ ಜಾಸ್ತಿ ಹೋಗಿರೋದು ಮೈಸೂರಿಗೆ. ಅವರು ಮೈಸೂರಿಗೆ ಸಿಎಂ ಕರ್ನಾಟಕ ಸಿಎಂ ಅರ್ಥ ಆಗ್ತಾ ಇಲ್ಲ. ಅವ್ರು ಟ್ರಾವೆಲ್ ನೋಡ್ತಾ ಇದ್ರೆ ಮೈಸೂರಿಗೆ ಮಾತ್ರ ಮುಖ್ಯಮಂತ್ರಿ ಅಂತ ಅನಿಸ್ತಾ ಇದೆ. ಅವ್ರಿಗೆ ರಸ್ತೆಗಳ ಮೇಲೆ ಕಾನ್ಫಿಡೆನ್ಸ್ ಇಲ್ಲ. ರಸ್ತೆಗಳ ಮೇಲೆ ಹೋದ್ರೆ ಬೆನ್ನು ನೋವು ಬರ್ತೈತೆ, ಸೊಂಟ ನೋವು ಬರ್ತೈತೆ, ಕಾಲು ನೋವು ಬರ್ತೈತೆ. ಅದಕ್ಕೆ ಅವರು ಹೆಲಿಕಾಪ್ಟರ್ನ ಚೂಸ್ ಮಾಡ್ಕೊಂಡಿದ್ದಾರೆ. ಜನ ನೀವು ಬೇಕಾದ್ರೆ ಸೊಂಟ ನೋವನ್ನ ಬರಲಿ, ಕಾಲನ ಮುರ್ಕಳಿ, ಕೈಯನ ಮುರ್ಕಳಿ, ನಾನ್ ಸೇಫ್ ಇರಬೇಕು. ನಾನ್ ಸೇಫ್ ಇದ್ರೆ ಆಯ್ತು, ನೀವೇನ್ ಬೇಕಾದ್ರೂ ಹಾಳಾಗೋಗಿ ಅಂತೇಳಿ ಅವರು ಹೆಲಿಕಾಪ್ಟರ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇಲ್ಲಿ ರಾಜ್ಯದ ಜನ ಇಡೀ ರಸ್ತೆಗಳು, ಕರ್ನಾಟಕದ ಎಲ್ಲ ರಸ್ತೆಗಳು, ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದ ರಸ್ತೆಗಳನ್ನು ನೋಡಿದ್ರೆ ನೀವು 10 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕಾದ್ರೆ 2 ಗಂಟೆ 3 ಗಂಟೆ ಬೇಕು. ಆ ಪರಿಸ್ಥಿತಿ ಉತ್ತರ ಕರ್ನಾಟಕದಲ್ಲಿ. ಇನ್ನು ಬೆಂಗಳೂರು ಅಂತನೂ ಸುಮಾರು 15-16 ಜನ ಈಗಾಗಲೇ ಪ್ರಾಣ ಕಳ್ಕೊಂಡಿದ್ದಾರೆ. ದಿನನಿತ್ಯ ಬೆಂಗಳೂರಲ್ಲಿ ಗುಂಡಿ ಬಿದ್ದ ರಸ್ತೆಗಳನ್ನ ನೋಡ್ತಾ ಇದ್ದೀನಿ. ಅದಕ್ಕೆ ಅವ್ರಿಗೆ ಹಣ ಇಲ್ಲ. ನಾನು ಸಜೆಷನ್ ಕೊಡೋದು ಸಿದ್ದರಾಮಯ್ಯನವ್ರಿಗೆ, ಸೊ ಬೆಂಗಳೂರಲ್ಲೂ ನೀವು ಓಡಾಡೋಕೆ ಕಷ್ಟ, ಅಲ್ಲೂ ಯಾವ್ದಾನ ಒಂದು ಸಣ್ಣ ಹೆಲಿಕಾಪ್ಟರ್ ನೋಡ್ಕೊಳ್ಳಿ. ಬೆಂಗಳೂರಲ್ಲಿ ಅಲ್ಲೂ ಓಡಾಡೋಕ್ಕೆ ಮನೆಗೆ ಅಲ್ಲೆಲ್ಲ ಸಣ್ಣ ಹೆಲಿಕಾಪ್ಟರ್ ನೋಡ್ಕೊಳ್ಳಿ. ಆ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿ ಕಾಣ್ತಾ ಇದ್ದೀರಿ. ಈ ದುಂದು ವೆಚ್ಚ ಮಾಡೋದೇ ಬದಲು ಇಲ್ಲಿ ಉತ್ತರ ಕರ್ನಾಟಕದ ಜನ ಕಬ್ಬು ಬೆಳೆ ಬೆಳೆದಿದ್ದಾರೆ, ಪರಿಹಾರ ಕೊಡಿ ಅಂದ್ರೆ 50 ರೂಪಾಯಿ ಕೊಡ್ತೀರಾ. ನಿಮ್ಮ ಹೆಲಿಕಾಪ್ಟರ್ಗೆ 47 ಕೋಟಿ ಕೊಡ್ತೀರಾ. ಯಾವ ನ್ಯಾಯ? ಯಾವ ನ್ಯಾಯ ಅಂತ ಕೇಳೋದು. ಅಲ್ಲೂ ಉದಾರತೆ ಬೇಕಲ್ಲ ಕಬ್ಬು ಬೆಳೆಗಾರರಿಗೆ ಕೊಡಕ್ಕೆ. ಆ ಉದಾರತೆ ನಿಮ್ಮಲ್ಲಿ ಇಲ್ಲ. ಓಕೆನಾ? ಕರ್ನಾಟಕದ ಈಗ ವಿಧಾನಸಭಾ ಅಧಿವೇಶನ ಬೆಳಗಾವಿಯಲ್ಲಿ ನಡೀತಾ ಇದೆ. ಸುಮಾರು 20 ಕೋಟಿಗೂ ಹೆಚ್ಚು ಹಣ ಡೈರೆಕ್ಟ್ ಆಗಿ, ಒಂದು 25-35 ಕೋಟಿ ಹಣ ಇಂಡೈರೆಕ್ಟ್ ಆಗಿ ಈ ಅಧಿವೇಶನಕ್ಕೆ ಖರ್ಚಾಗ್ತಾ ಇದೆ. ಆದ್ರೆ ಅಧಿವೇಶನದಲ್ಲಿ ಏನ್ ನಡೀತಾ ಇದೆ? ಡಿನ್ನರ್ ಪಾಲಿಟಿಕ್ಸ್, ರಾತ್ರಿ ಊಟ, ರಾತ್ರಿ 1 ಗಂಟೆ 2 ಗಂಟೆವರೆಗೂ ನೀವು ಮಂತ್ರಿಗಳು MLAಗಳನ್ನೆಲ್ಲ ಕೂಡ ಹಾಕೊಂಡು ನಿಮ್ಮ ಬಲ ಪ್ರದರ್ಶನ ಮಾಡಕ್ಕೋಸ್ಕರ, ನಿಮ್ಮ ಶಕ್ತಿಯನ್ನ ಹೈಕಮಾಂಡ್ಗೆ ತೋರ್ಸಕ್ಕೋಸ್ಕರ ಈ ಅಧಿವೇಶನ ಯೂಸ್ ಮಾಡ್ತಾ ಇದ್ದೀರ. ದುಡ್ಡು ಯಾರ್ದು? ಸರ್ಕಾರದ್ದು. ನೀವು ಮಾಡ್ತಾ ಇರೋ ಕೆಲಸದಿಂದ ಯಾರು ಅಧಿವೇಶನದಲ್ಲಿ ಬಂದು ಮಂತ್ರಿಗಳು ಟೈಮ್ ಕೊಟ್ಟು ಅಸೆಂಬ್ಲಿಯಲ್ಲೇ ಕೂತ್ಕೊಂತ ಇಲ್ಲ. ಯಾರು ಇಡೀ ಅಸೆಂಬ್ಲಿಯಲ್ಲಿ ಎಲ್ಲ ಮಂತ್ರಿಗಳು ಪರ್ಫಾರ್ಮೆನ್ಸ್ 0, ಪಾರ್ಟಿಸಿಪೇಷನ್ ಕಡಿಮೆ. ಅವರು ತಯಾರಾಗಿ ಬರ್ಬೇಕಲ್ಲ, ಬೆಳಗ್ಗೆ ತಯಾರಿಲ್ಲ, ಏನೋ ಇಲ್ಲಿ ಬುರುಡೆ ಬಿಡಬೇಕು, ಬಿಟ್ಬಿಟ್ಟು ಹೋಗ್ತಾರೆ. ಇಲ್ಲಿ ನಡೀತಾ ಇರೋದು ಪೂರ್ತಿ ಪವರ್ ಪಾಲಿಟಿಕ್ಸ್. ಸಿದ್ದರಾಮಯ್ಯನ ಬಿಡೆ, ಡಿ ಕೆ ಶಿವಕುಮಾರ್ನ ಬಿಡೆ, ಸಿದ್ದರಾಮಯ್ಯ ನಾ ಕೊಡೆ, ಇವೆರಡೇ ನಡೀತಾ ಇರೋದಿಲ್ಲಿ. ಬೆಳಗಾವಿ ಅಧಿವೇಶನದ ಫಲಪ್ರದ ಏನು ಅಂದ್ರೆ ಡಿ ಕೆ ಶಿವಕುಮಾರ್ ಅಧಿಕಾರದ ಕಿತ್ಕೊಳಕ್ಕೆ ಓದ್ತಾ ಇದ್ದಾರೆ. ಸಿದ್ದರಾಮಯ್ಯ ಚೇರ್ಗೆ ಫೆವಿಕೋಲ್ ಹಾಕೊಂಡು ಭದ್ರವಾಗಿ ಕೂತ್ಕೊಂತ ಇದ್ದಾರೆ. ಸಿದ್ದರಾಮಯ್ಯನ ಪರ ಅವ್ರ ಮಗ ಫುಲ್ ಬ್ಯಾಟಿಂಗ್ ಮಾಡ್ತಾವ್ರೆ. ನಮ್ಮಪ್ಪನೇ 5 ವರ್ಷ. ಇಲ್ಲಿ ಡಿ ಕೆ ಬ್ರದರ್ಸ್ ಅವರೇ ಹೇಳ್ತಾ ಇದ್ದಾರೆ, ನಮ್ಮ ಅಣ್ಣ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ನೋಡು ಅಂತ ಕನಸನ್ನ ನಾನು ಕಾಣ್ತಾ ಇದ್ದೀನಿ, ಕನಸು ಅಂತ ಅವರು. ಇದು ನೋಡ್ತಾ ಇದ್ರೆ ಯಾಕೋ ಕಾಂಗ್ರೆಸ್ ಪಾರ್ಟಿ ಒಂಥರ ಜನಗಳ ಪಾಲಿಗೆ ಸತ್ತೋಗಿದೆ. ಈ ಸತ್ತೋಗಿರೋ ಪಾರ್ಟಿನ ಹೊರಕ್ಕೆ ಹಿಂದೆ ಮುಂದೆಗೋಸ್ಕರ ಕಿತ್ತಾಡ್ತಾ ಇದ್ದಾರೆ. ಹಿಂಗೆ ಡಿಲೇ ಮಾಡಿದ್ರೆ ಜನನೇ ತಗೊಂಡು ಒತ್ಕೊಂಡು ಹೋಗಿ ಉಣ್ಬಿಡ್ತಾರೆ ಈ ಸರ್ಕಾರ. ಆ ಪರಿಸ್ಥಿತಿ ಇವತ್ತಿದು. ನಾವು ಸರ್ಕಾರ ಕೇಳೋದು, ಇಲ್ಲಿ ಸರ್ಕಾರದ ಹಣ ಖರ್ಚು ಮಾಡ್ತಾ ಇದ್ದೀರಿ. ಒಬ್ಬರು ಮಕ ನೋಡ್ಕೊಂಡು ಅಸೆಂಬ್ಲಿಯಲ್ಲಿ ನಿಂತು ಮಾತಾಡೋ ಪರಿಸ್ಥಿತಿಯಲ್ಲಿ ಇಲ್ಲ ಇವತ್ತು. ಆ ಪರಿಸ್ಥಿತಿಯಲ್ಲಿ ಅಧಿವೇಶನ ನಡೀತಾ ಇದೆ. ಯಾವ ಪುರುಷಾರ್ಥಕ್ಕೋಸ್ಕರ ಅಧಿವೇಶನ ನಡೆಸ್ತಾ ಇದ್ದೀರಾ? ಜನ ಇಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ, ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಾ ಇದ್ದಾರೆ, ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಇವ್ರ ಪಾಲಿಗೆ ಇವರು
ಜಾಲಿ ಜಾಲಿ, ಡೈಲಿ ಪಾರ್ಟಿ, ರಾತ್ರಿ ಎಲ್ಲ ಜಾಲಿ ಜಾಲಿ. ಇದು ಕಾಂಗ್ರೆಸ್ಸಿನ ಈ ಬೆಳಗಾವಿ ಅಧಿವೇಶನ ನಡೆಸಿ ಏನ್ ಸಾರ್ಥಕತೆ ಬರ್ತದೆ? ಯಾವ ಪುರುಷಾರ್ಥಕ್ಕೋಸ್ಕರ ಸಾರ್ಥಕತೆ ಮಾಡ್ತಾ ಇದ್ದೀರಾ? ನಾವೆಲ್ಲ ಅಲ್ಲಿ ನಾವು 2-3 ದಿನನೂ ಕೂಡ ಉತ್ತರ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ನಾವೆಲ್ಲ ಬಾಯ್ ಬಡ್ಕಂತ ಇದ್ವಿ. ಆಡಳಿತ ಪಕ್ಷ, ವಿರೋಧ ಪಕ್ಷ ಎಲ್ಲರೂ ಬಾಯ್ ಬೀಳ್ತಾರೆ. ಆದ್ರೆ ಇಲ್ಲಿ ಸರ್ಕಾರ ಸತ್ತೋಗಿದೆ. ಅದಕ್ಕೋಸ್ಕರ ವಿಶೇಷ ಸಭೆ ಕರೆದಿಲ್ಲ ಮುಖ್ಯಮಂತ್ರಿ, ಏನು ಅನುದಾನ ಕೊಡ್ತೀನಿ ಅಂತ ಹೇಳಿಲ್ಲ. ಈ ಪರಿಸ್ಥಿತಿ ಒಂಥರ ಕಾಂಗ್ರೆಸ್ ಇವತ್ತು ದೆವ್ವದ ಮನೆ ಆಗೋಗಿದೆ. ಕಾಂಗ್ರೆಸ್ ದೆವ್ವದ ಮನೆ. ಒಂದಿನ ಕೊಳ್ಳಿ ದೆವ್ವ, ಇನ್ನೊಂದಿನ ಬಿಳಿ ದೆವ್ವ, ಇನ್ನೊಂದಿನ ಕರಿ ದೆವ್ವ, ದಿನಾ ಒಂದೊಂದು ಆಚೆ ಬರ್ತಾವೆ ಕಾಂಗ್ರೆಸ್ ಅಲ್ಲಿ. ಮುಖ್ಯಮಂತ್ರಿ ಯಾರು ಅಂತ ತಿಳ್ಕೊಂಬಿಟ್ರೆ ಈ ರಾಜ್ಯಕ್ಕೆ ಒಳ್ಳೇದಾಗ್ತದೆ. ಮುಖ್ಯಮಂತ್ರಿ ತೀರ್ಮಾನವನ್ನು ಆದಷ್ಟು ಬೇಗ ಮಾಡಿ ಅಧಿವೇಶನ ಸರಿಯಾಗಿ ನಡೆಯಕ್ಕೆ ಅವಕಾಶ ಕೊಡಿ, ವಿರೋಧ ಪಕ್ಷದ ಮಾತಿಗೆ ಗೌರವ ಕೊಡಿ ಅನ್ನೋ ಮಾತನ್ನ ಹೇಳ್ತಾ ಇದ್ದೀನಿ. ಸರಿನಾ?